ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ಪರಿ ಕುಕಿಂಗ್ ಮಾಡ್ತಿದ್ದಾಳೆ, ಕೊರಿಯಾಂಡರ್ ಚಿಕನ್ ಮಾಡ್ತಿದ್ದಾಳೆ. ಸೊ ಹೇಗೆ ಮಾಡ್ತಾಳೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಪ್ ನಿಮಗೆ ಕುಕಿಂಗ್ ಬ್ಲಾಗ್ಸ್ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಡೂ ಸಬ್ಸ್ಕ್ರೈಬ್. ಸೊ ಏನೇನು ಮಾಡ್ತಾಳೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿದ್ದಾಳೆ ಅಂತ ನೋಡ್ಕೊಬರೋಣ ಬನ್ನಿ. ಯಾಕೆ ಪರಿ ಅಳ್ತಿದ್ಯಾ? ಯಾಕೆ ಅಳ್ತಿದ್ಯಾ? ಟೊಮೆಟೊ 10 ರೂಪಾಯಿಗೆ ಒಂದು ಟೊಮೆಟೊ ಅಲ್ಲ 1 kg. ಆರ್ ಯು ರೆಡಿ? ಓಕೆ. ಇದು 3 ಆನಿಯನ್ಸ್ ಮತ್ತು 1 ಟೊಮ್ಯಾಟೊ, 2 ಚಿಲ್ಲಿದು ಹೆಸರಿಗೆ ಅಷ್ಟೇ, ಬೇಕಿದ್ರೆ ಹಾಕೊಳ್ಳಿ, ಇಲ್ಲ. ಮತ್ತು ಕೊರಿಯಾಂಡರ್ ಮೇನ್ ಅಲ್ಲ? ಫೈನ್ ಚಾಪ್ ಆಗಿದೆ. ಎಷ್ಟು ಕೊರಿಯಾಂಡರ್ ತೊಗೊಂಡಿದ್ಯಾ? ಇದು ಕೊರಿಯಾಂಡರೇ ಜಾಸ್ತಿ ಬೇಕಿರೋದು ಮೇನ್. ಇದ್ಯಾಕೆ ಈ ಥರ ಕಟ್ ಮಾಡ್ಕೊಂಡಿದ್ಯಾ? ಅದು ತಿನ್ನಲಿಕ್ಕೆ ಉಳಿತಾ, ಆಮೇಲೆ ತಿನ್ನೋಣ ಊಟದಿದೆ ಅಂತ. ಓಕೆ. ಮತ್ತು ನಾಳೆಗೆಲ್ಲ ರೆಡಿ ಮಾಡ್ಕೋತಿದ್ದಾಳೆ. ನಾಳೆ ಅವಳದೇ ಕುಕ್ಕಿಂಗ್. ಇವತ್ತು ಅನನ್ಯ ಅವ್ರದ್ದಿದೆ. ಬರೀ ನಿದ್ದೆ ಹೊಡೆದಿದ್ದಾರೆ ಬೆಳಗ್ಗೆಯಿಂದ. ಕ್ಲಾಸಿಗೂ ಹೋಗಿಲ್ಲ ಇವರು, ನೋಡಿ. ಇವತ್ತು ಕಿನ್ನು ಬರ್ಡೇ, 23rd ನನ್ನ ಬರ್ಡೇ ಇತ್ತು. ಇವತ್ತು 27th. ಗ್ರೇ ಕಲರ್ ಇದೆಯಲ್ಲ, ಅದು ನನ್ನ ಬರ್ಡೇದು ಬಲೂನು. ವೈಟ್ ಮತ್ತು ಬ್ಲೂ ಅವಳ ಬರ್ಡೇದು. ಏನಕ್ಕೆ ನಗ್ತಿದ್ಯಾ? ಆ್ಯಕ್ಚುಲಿ ಅನನ್ಯ ಅವ್ರ ಸೈಡ್ ಮಾಡ್ತೀನಿ ಅಂದಿದ್ಲು, ಆಮೇಲೆ ಕೈ ಕೊಟ್ಬಿಟ್ಲು. ಯಾವಾಗ ಮಾಡ್ತೀಯ ಹೇಳು? ಆಫ್ ಮಾಡಲ್ಲ ಫೋನು. ಇಲ್ಲಿ ಮಾತಾಡು, ನಾನು ಮಾತಾಡ್ಸ್ತಿರೋದು ಯಾರನ್ನ? ಪರವಾಗಿಲ್ಲ, ತೋರಿಸು. ನೀನು ಎಷ್ಟು ವಿಡಿಯೋದಲ್ಲಿ ನೋಡಿಲ್ಲ ಅವರು. ನ್ಯಾಚುರಲ್ ಬ್ಯೂಟಿ ನೀನು. ನಿನ್ಮೇಲೆ ಓಕೆ. ಅನನ್ಯನ ಬರ್ಡೇಗೆ ಚಿಕನ್ ಏನಂತಾರೆ ಅದಕ್ಕೆ ನಿಮ್ಮ ಸೈಡ್? ಅದಕ್ಕೆ ಚಿಕನ್ ಬ್ಲ್ಯಾಕ್ ಕಲರ್ ಚಿಕನ್ ಗೈಸ್. ಆಮೇಲೆ ಮಲ್ನಾಡ್ ಸೈಡ್ ಚಿಕನ್ ಜೊತೆ ಅಕ್ಕಿ ರೊಟ್ಟಿ. ಓಕೆನಾ? ಡೀಲು. ಮಾಡಲಿಲ್ಲ ಅಂದ್ರೆ ನೋಡಿ ಪ್ರೂಫ್ ಐತೆ. ಸೊ ಈಗ ಚಿಕನ್ನ ಬೇಯಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಅರಿಶಿನ ಹಾಕಿದ್ದೀವಿ. ಉಪ್ಪು ಹಾಕ್ತೀಯ? ಸ್ವಲ್ಪ ಉಪ್ಪು ಹಾಕಬೇಕು. ಚಿಕನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನೆಲ್ಲ ಹಾಕಿ 2 ವಿಷಲ್ ಕೂಗಿಸ್ಕೊಳ್ಳಿ. ಇದನ್ನು ಈ ಕಡೆ ಒಂದು ಬಾಣಲಿ ಇಟ್ಕೊಂಡಿದ್ದಾಳೆ ಫ್ರೈ ಮಾಡ್ಕೊಳೋದಕ್ಕೆ. ಈಗ ಆಯಿಲ್ ಹಾಕ್ಕೊತಿದ್ದಾಳೆ. ಸದ್ಯಕ್ಕೆ ಸಾಕು. ಈಗ ಚಕ್ಕೆ ಹಾಕ್ಕೊತಿದ್ದಾಳೆ. ಆಮೇಲೆ ಬೇ ಲೀವ್ಸ್, ಆಮೇಲೆ ಆನಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾಳೆ. ಒಂದು ಸ್ಪೂನ್ ಹಾಕ್ಕೊಂಡಿದ್ದಾಳೆ. ನಾವು ಚಿಕನಿಗೂ ಹಾಕಿದ್ದೀವಲ್ಲ, ಇದಕ್ಕೆ ಸ್ವಲ್ಪ ಹಾಕ್ಕೋಬೇಕು. ಮತ್ತೆ ಬೇಕಾದರೆ ನಾವು ಹಾಕ್ಕೋಬೇಕು. ಗಾರ್ಲಿಕ್ ಪೇಸ್ಟ್, ಇದು ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಹಾಕ್ಕೊಂಡಿದ್ದಾಳೆ. ಸೊ ಈಗ 1 ವಿಜಿಲ್ ಕೂಗಿದೆ ಕುಕ್ಕರು. ಅದು ಗೋಲ್ಡನ್ ಬ್ರೌನ್ ಆಗಬೇಕು. ಟೊಮ್ಯಾಟೊ ಹಾಕ್ಕೊಳ್ಳಿ. ಎಲ್ಲದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದಾಳೆ. ಇವ್ರಿಗೆ ಸ್ವಲ್ಪ ಖಾರ ತಿನ್ಸೋಣ. ಸರಿ, ಸಪ್ಪೆ ಇರ್ತಾರೆ. ಹಾಕೊಳ್ಳಿ. ಧನಿಯಾ ಪೌಡ್ರು ಒಂದು 2 ಚಿಟಿಕೆ ಹಾಕ್ಕೊಂಡಿದ್ದಾಳೆ. ಗರಂ ಮಸಾಲ ಸ್ಟ್ರಾಂಗ್ ಇದೆ, 1 ಚಿಟಿಕೆ.
ಇದು ಕಾಜುನ ಗ್ರೈಂಡ್ ಮಾಡ್ಕೊಂಡಿದ್ದಾಳೆ, ಸ್ವಲ್ಪ ನೀರು ಹಾಕಿ ಕಾಜು ಪೇಸ್ಟ್. ಎಷ್ಟು ಕಾಜು ಹಾಕಿದ್ದೆ? ಒಂದು 7. ಒಂದು 7 ಕಾಜು ಹಾಕ್ಕೊಂಡಿದ್ದಾಳೆ. ನೀವು ಇನ್ನೂ ತಿಕ್ಕು ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಕಾಜು ಹಾಕ್ಕೊಳ್ಳಿ. ಕಾಜು ಹಾಕೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಅದಕ್ಕೋಸ್ಕರ ಕಾಜು ಯೂಸ್ ಮಾಡ್ತಾರೆ. Much later. ನೋಡಿ, ಇದು ಕೊತ್ತಂಬರಿ ಒಂದು ದೊಡ್ಡ ಕಟ್ಟಲ್ಲಿ ಅರ್ಧ, ನಿಮ್ಮ ಕಡೆ ಚಿಕ್ಕ ಕಟ್ ಸಿಗೋದಿದ್ರೆ 1 ಕಟ್ ಸಾಕು. 2 ಕಟ್ ಬೇಕಾ? ಹೆಂಗೆ ಇಷ್ಟ ಆಗುತ್ತೋ ಇಲ್ಲ ಅಂತ ನಾನು ಕಮ್ಮಿ ಹಾಕ್ತಿದ್ದೀನಿ. ಹೌದಾ? ಹೌದು. ಓಕೆ. ಆ್ಯಕ್ಚುಲ್ ರೆಸಿಪಿಲಿ ಇನ್ನೂ ಜಾಸ್ತಿ ಇರುತ್ತಂತೆ, ನಮಗೆ ಗೊತ್ತಿಲ್ವಲ್ಲ ಹೆಂಗೆ ಟೇಸ್ಟ್ ಬರುತ್ತಂತ, ಸೊ ಅದಕ್ಕೆ ಸ್ವಲ್ಪ ಹಾಕ್ತಿದ್ದಾಳೆ. ಇದು ನಾವು ಅರ್ಧ kg ಚಿಕನಿಗೆ ಹಾಕ್ಕೋತಿರೋದು. ನೀವು 1 kg ಇದ್ರ ಡಬಲ್ ಹಾಕ್ಕೋಬೇಕು. ಹೆಸರೇ ಕೊರಿಯಾಂಡರ್ ಚಿಕನ್ ಅಲ್ವಾ, ಅದಕ್ಕೆ ಕೊರಿಯಾಂಡರ್ ತುಂಬ ಜಾಸ್ತಿ ಮೇನ್ ಅದೇ. Much later. ಸೊ ಈಗ ಚಿಕನ್ ಹಾಕೋತಿದ್ದೀನಿ. Much later. ಸೊ ಈಗ ಚಿಕನ್ ಮಸಾಲ ಹಾಕೋತಿದ್ದಾರೆ. ಸಕ್ಕರೆ ಹಾಕ್ತಾರಲ್ಲಿ ಏನಾಗ್ಬೋದು? ಯಾವುದಕ್ಕೆ? ಪಾಯಸಕ್ಕೆ ಸಕ್ಕರೆ. ಕೊರಿಯಾಂಡರ್ ರುಬ್ಬಿದ್ರೆ ಫುಲ್ ಗ್ರೀನ್ ಆಗುತ್ತೆ. ಗ್ರೀನ್ ಇಷ್ಟ ಸಾಕು. ಎಲ್ಲ ಮತ್ತೆ ನೋಡಿ ಹಾಕೋಣ. ಉಪ್ಪು ಹಾಕ್ತಿದ್ದೆ. ಸಾಕು. Much later. ಅಲ್ವೇ, ಅದ್ರಲ್ಲಿ ಯಾಕೆ ಮಾಡ್ತಿದ್ಯಾ? ಇಲ್ಲ, ಹತ್ರ ಯಾವ ರೀತಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡ್ಕೊಳ್ಳಿ. ತುಂಬಾ ಈಸಿ ರೆಸಿಪಿ. ನಿಮ್ಮ ಮನೇಲೂ ಮಾಡ್ತಾರಾ ಈ ಥರ ಕೊರಿಯಾಂಡರ್ ಚಿಕನ್? ನಾವೆಲ್ಲ ಫಸ್ಟ್ ಟೈಮ್ ತಿಂತಿರೋದು. ಆ್ಯಂಡ್ ಇಲ್ಲಿ ಚೈತನ್ಯ ಅವರು ಹಿಟ್ಟು ಕಲಿಸ್ತಿದ್ದಾರೆ ಚಪಾತಿಗೋಸ್ಕರ. ಈಗ ಚಪಾತಿ ಆ್ಯಂಡ್ ಕೊರಿಯಾಂಡರ್ चिकन. ओरिओ केक करून कट करेलो आणि आज सकाळी पुलाव केलो, पुलाव अनन्यान. आता जानवीन पायस केला, पायस आणि परी आणि चिकन कोलला चिकन. बरं आहे. आणि मी सांगले मी रात्री फोन केला मी असं काय नाही ಹ್ಯಾಪಿ ಬರ್ಡೇ. ಬರ್ತಡೇ ಗರ್ತೆ ಎಲ್ಲ ಕೆಲಸ ಮಾಡಿಸ್ತಿದ್ದೆ ನಾವು. ದಿಸ್ ಇಸ್ 35 ಚಪಾತಿ. हाय, थँक्यू हां, पाया पडते यांच्यानं. ಇಷ್ಟೆಲ್ಲ ಪಾತ್ರೆ ಇವಾಗ हां, बरं आहे आणि काय नाही, चला ಈ ಕಡೆ ನೋಡು.